ಬೆಳಗಾವಿಯಲ್ಲಿ ಕೇಂದ್ರದ ವಿರುದ್ಧ ನಿವೃತ್ತ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಿವೃತ್ತ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಪಿಂಚಣಿಯನ್ನ ಪರಿಷ್ಕರಿಸಿ ನಿಲ್ಲಿಸುವಂತಹ ನಿರ್ಧಾರವನ್ನು ಕೂಡ ಕೈಗೊಂಡಿರುವಂತಹ ಕೇಂದ್ರದ ನಿರ್ಧಾರವನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಚನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ ನಿವೃತ್ತ ನೌಕರರು. ಬೆಳಗಾವಿ ಕೇಂದ್ರದ ವಿರುದ್ಧ ಇದೀಗ ನಿವೃತ್ತ ನೌಕರರು ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಿವೃತ್ತ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಂಚಣಿಯನ್ನ ಪರಿಷ್ಕರಿಸಿ ನಿಲ್ಲಿಸೋದಕ್ಕೆ ನಿರ್ಧಾರವನ್ನು ಕೈಗೊಂಡಿರುವಂತಹ ಕೇಂದ್ರದ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಬಿಟ್ಟು ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಚನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿರುವಂತಹ ನಿವೃತ್ತ ನೌಕರರು. ಪಿಂಚಣಿಯನ್ನ ಪರಿಷ್ಕರಿಸಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಕೂಡ ಮಾಡಿದ್ದಾರೆ. ಮಾತೆ ಶ್ರೀಮಠ ಅವರು ಹೇಳಿದ ಪ್ರಕಾರ ಪಿಂಚಣಿ ಅಖಿಲ ಭಾರತ ರಾಜ್ಯ ಪಿಂಚಣಿದಾರರ ನವದೆಹಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ, ಅಖಿಲ ಭಾರತ ನೌಕರರ ಒಕ್ಕೂಟ ಎಲ್ಲ ಕೂಡಿಕೆಯರು ಒಂದು ನಾವು ಏನ್ ಮಾಡತ್ತೀವಿ ಅಂದ್ರೆ ನಮಗಿರುವಂತ ಹಕ್ಕನ್ನು ಕಸಿದುಕೊಳ್ಳುವಂತ ಕೇಂದ್ರ ಸರ್ಕಾರಕ್ಕೆ ಮೊದಲು ಧಿಕ್ಕಾರ ಬರಲಿ. ಯಾಕಂದ್ರೆ 2025ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸಚಿವರು ತಮ್ಮ ಒಂದು ಭಾಷಣದಲ್ಲಿ ಇನ್ನು ಮುಂದೆ 1/4/25ರಿಂದ ನಿವೃತ್ತಿ ಆದವರಿಗೆ ಹಿಂದೆ ಆದವರಿಗೆ ವರ್ಷಕ್ಕೆ ಕೊಡುವಂತ 2 ತುಟ್ಟಿ ಭತ್ಯೆಯನ್ನು ನಿಲ್ಲಿಸುತ್ತೇವೆ ಮತ್ತು ವೇತನ ಆಯೋಗಗಳ ಪರೀಕ್ಷಣೆ ಮಾಡಿದಂತ ಆರ್ಥಿಕ ಸೌಲಭ್ಯವನ್ನು ಸಹಿತ ನಾವು ಕೊಡುವುದಿಲ್ಲ ಅನ್ನುವಂತ ನಿರ್ಧಾರ ಮಾಡಿದ್ದಾರೆ. ಇದು ನಮ್ಮ ಹಕ್ಕು. 1972ರಲ್ಲಿ ಶ್ರೀ ನಕ್ಕರ್ ಅವರು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜರು ಹೋರಾಟ ಮಾಡಿ 10 ವರ್ಷಗಳ ಕಾಲ ಹೋರಾಟ ಮಾಡಿ ಇದು ಕೊಡುವುದು ನೀವು ಭಿಕ್ಷೆ ಅಲ್ಲ, 35ರಿಂದ 40 ವರ್ಷಗಳವರೆಗೆ ನಾವು ದುಡಿದು ನಾವು ಒಂದು ಸೇವೆಯನ್ನು ಸಲ್ಲಿಸಿದ್ದೇವೆ, ಅದಕ್ಕೆ ನೀಡುವ ನೀವು ನಮಗೆ ಹಕ್ಕು, ಆದರೆ ಏನು ಭಿಕ್ಷೆ ಇಲ್ಲ ಅನ್ನುವಂಥ ಮಾತನ್ನ ಅವರು ಸ್ಪಷ್ಟಪಡಿಸಿದರು. ಆಗಿನ ಸುಪ್ರೀಂ ಕೋರ್ಟ್ ಜಡ್ಜಿಯರಾದ YB ಚಂದ್ರಚೂಡ್ ಅವರು ಸಹಿತ ಇದು ನಿವೃತ್ತ ನೌಕರರ ಹಕ್ಕು, ಕುಟುಂಬ ಪಿಂಚಣಿದಾರರ ಹಕ್ಕು, ನೀವು ಅದನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಅವರು ತಿಳಿಸಿದರು. ಅದೇ ರೀತಿ ಆದೇಶನ ಮಾಡಿದರು. ಅದರ ಸಲುವಾಗಿ ನಾವು ಇವತ್ತಿಗೆ ಪ್ರೊಟೆಸ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತಿಗೆ ಈ ಮಂತ್ರಿಗಳಿಗೆ ರಾತ್ರಿನೇ ಏರಿಸ್ತಾರೆ, ಬತ್ತೆ ರೊಕ್ಕ ಸಂಬಳ ಎಲ್ಲ. ಆದ್ರೆ 35-40 ವರ್ಷಗಳ ದುಡಿಯುವಂತ ನೌಕರರಿಗೆ ಕೊಡುದಿಲ್ಲ. 5 ವರ್ಷ ಚುನಾವಣೆ ಮಾಡಿದ್ರೆ ಅವ್ರು ತಮ್ಮ ಇಡೀ ಲೈಫ್ ಅನ್ನ ಎಂಜಾಯ್ ಮಾಡ್ತಾರೆ. ಅದಕ್ಕೆ ನಮ್ಮ ನೌಕರದಾರರಿಗೆ ಆಗುವಂತ ತೊಂದರೆಗಳನ್ನ ನಿವಾರಣೆ ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಸೀತಾರಾಮನ್ ಅವರು ಈ ಒಂದು ವಿಷಯದಲ್ಲಿ ಅದನ್ನು ಆ ಆದೇಶವನ್ನು ಹಿಂಪಡೆದು ನಮ್ಮ ನಿವೃತ್ತ ನೌಕರರ ಬೇಡಿಕೆಗಳಿಗೆ ಈಡೇರಿಸಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಮಾತೆ ಶ್ರೀಮಠ ಅವರು ಹೇಳಿದ ಪ್ರಕಾರ ಪಿಂಚಣಿ ಅಖಿಲ ಭಾರತ ರಾಜ್ಯ ಪಿಂಚಣಿಯನ್ನ ಪರಿಷ್ಕರಿಸಿ ಅದಾದ್ಮೇಲೆ ನಿಲ್ಲಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಕೈಗೊಂಡಿರುವಂತದ್ದು. ಕೇಂದ್ರದ ನಿರ್ಧಾರವನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಹೇಳ್ತಾ ಇದ್ದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿದೀವಿ ಅಂತ ಹೇಳಿ ನಿವೃತ್ತ ನೌಕರರು ಮಾಡಿರುವಂತಹ ಪ್ರೊಟೆಸ್ಟ್. ಬೆಳಗಾವಿ ಕೇಂದ್ರದ ವಿರುದ್ಧ ಇದೀಗ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.